ಸ್ಕೂಟರ್ ರನ್ನಿಂಗಲ್ಲಿದೆ, ಡಿಸ್ಪ್ಲೇ ಹತ್ರ ಬ್ಲ್ಯಾಂಕ್ ಆಗಿದೆ, ಆನ್ ಆಗ್ತಾ ಇಲ್ಲ. ಸುಮಾರು 8-9 ತಿಂಗಳಾಯ್ತು ಇದೇ ಥರ ಪ್ರಾಬ್ಲಮ್ ಇದೆ. ಸರ್ವಿಸ್ ಸೆಂಟ್ರಲ್ಲಿ ಹೋದರೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಓಲಾ S1 Pro Gen 2 ಸ್ಕೂಟ್ರದ್ದು ಡಿಸ್ಪ್ಲೇನ ಓಪನ್ ಮಾಡಿದ್ದೀನಿ. ಡಿಸ್ಪ್ಲೇ ಅಂತಂದರೆ VCU ಅಂದರೆ ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂಥೇಳಿ, ಅದು ಡಿಸ್ಪ್ಲೇ ಕೆಳಗಡೆನೇ ಇದೆ. ಡಿಸ್ಪ್ಲೇಗೆ ಅದು 2 ಕಾಂಬಿನೇಷನಲ್ಲಿದೆ, ಅದಕ್ಕೋಸ್ಕರ ಓಪನ್ ಮಾಡಿದ್ದೀನಿ. ಡಿಸ್ಪ್ಲೇ ಬ್ಲ್ಯಾಂಕ್ ಆಗ್ತಾಯಿತ್ತು, ಆಮೇಲೆ ಚಾರ್ಜಿಂಗ್ ನಾಟ್ ಕನೆಕ್ಟ್ ಅಂತ ಹೇಳ್ತಾಯಿತ್ತು, ಆಮೇಲೆ ಲಾಕ್ ಎಲ್ಲ ಕಟ್ ಆಗಿದೆ. ಲಾಕು ಏನು ಹೊಂಡ ಹಳ್ಳಕ್ಕೆ ಗಾಡಿ ಹೊಡೆದಿದ್ದಕ್ಕೆ ಜಂಪ್ ಆಗಿದ್ದಕ್ಕೆ ಏನಾದರೂ ಕಟ್ಟಾಗಿದೋ ಅಥವಾ ಇವ್ರು ಎಳಿತಾರೆ ಓಪನ್ ಮಾಡಬೇಕಾರೆ, ಕೆಳಗಡೆ ಒಂದು ನಟ್ ಬೋಲ್ಟ್ ಇರ್ತದೆ, ಎಲ್ಲ ನೋಡಲ್ಲ ಇವರು, ಅದೇ ಥರ ಎಳೆದು ಬಿಡ್ತಾರೆ. ಅದಕ್ಕೋಸ್ಕರ 2 ಲಾಕ್ ಕಟ್ಟಾಗಿ ಸೌಂಡ್ ಮಾಡ್ತಾಯಿತ್ತು, ಟಕ್ 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 ಅಂಥೇಳಿ. ಏನಂದರೆ ಇದು ಚಾರ್ಜಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲಿ ಹೆಡ್ಡಲ್ಲಿ ಟ್ಯಾಪ್ ಮಾಡಿದ್ರೆ ಇದು ಚಾರ್ಜ್ ಆಗ್ತಾಯಿತ್ತು. ಏನಾದರೂ ಲೂಸ್ ಕನೆಕ್ಷನ್ ಇರ್ಬೋದು ಅಂತೇಳ್ಬಿಟ್ಟು ಓಪನ್ ಮಾಡಿದ್ದೀನಿ. ನೋಡಬೇಕು ಒಳಗಡೆ ಎಲ್ಲ ಈ ಥರ ಇದೆ. ಇದು ಬ್ರೇಕ್ ಆಯಿಲ್, ಇದು ಬ್ರೇಕ್ ಆಯಿಲು ಈ ಕಡೆ ಒಂದು, ಈ ಕಡೆ 2 ಡಿಸ್ಕೊಂಡು ಸಪ್ರೇಟಾಗಿ ಬ್ರೇಕ್ ಆಯಿಲ್ ಇದೆ. ಡಿಸ್ಪ್ಲೇ ಬರೀ ಬ್ಲ್ಯಾಂಕ್ ಆಗ್ತಿದೆ, ಪದೇ ಪದೇ ಬ್ಲ್ಯಾಂಕ್ ಆಗ್ತಿದೆ. ಆನ್ ಇರ್ತದೆ ಬಟ್ ಏನೋ ಅದರಲ್ಲಿ ಶೋ ಆಗೋಲ್ಲ, ಅದಕ್ಕೆ ಬ್ಲ್ಯಾಂಕ್ ಇಶ್ಯೂ ಬೇರೆ. ಸೊ ನೋಡೋಣ ಯಾವ ಕನೆಕ್ಷನ್ ಇದೆ, ಒಂಚೂರು ಕನೆಕ್ಷನ್ ಅದು ಕ್ಲೀನ್ ಮಾಡಿ ಹಾಕಿದ್ರೆ ವರ್ಕ್ ಆಗ್ಬೋದು ಅಂತ ಅನಿಸುತ್ತೆ. ಬಿಟ್ಟರೆ ಒಂಚೂರು ಎಲ್ಲ ಕನೆಕ್ಷನ್ ಇದೆಯಲ್ಲ, ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇಡೋ, ಒಂದು ಕೈಯಲ್ಲಿ ತೋರ್ಸೋಕ್ಕಾಗಿಲ್ಲ. ಅದಕ್ಕೋಸ್ಕರ ಕನೆಕ್ಷನ್ನ ತೆಗೆದು ಹಾಕಿದ್ದೀನಿ. ಸ್ವಲ್ಪ ಇವೆಲ್ಲ ಕನೆಕ್ಷನ್ ಇದೆಯಲ್ಲ, ಇವೆಲ್ಲ ತೆಗೆದು ಒಂಚೂರು ಹಾಕಿದ್ದೀನಿ. ಅದನ್ನು ಲೂಸ್ ಕನೆಕ್ಷನ್ ಇದೆ, ಡಿಸ್ಪ್ಲೇ ಬರ್ತಾಯಿಲ್ಲ. ಗೊತ್ತಿಲ್ಲ ಅಂದರೆ ಅದು ಮೇಜರ್ ಇಶ್ಯೂ. ಚೂರು ಗೊತ್ತಿದ್ದರೆ ಏನು ತೊಂದರೆ ಇಲ್ಲ, ಸಾಲ್ವ್ ಮಾಡ್ಕೋಬೋದು ಮನೆಯಲ್ಲೇ ಪ್ರಾಬ್ಲಮ್ನ. ಇಲ್ಲೊಂದು ಯಾವುದೋ ಸ್ಕ್ರೂ ಇದೆ, ಸ್ಕ್ರೂನೇ ಹಾಕಿಲ್ಲ ಇವರು. ಏನು ಓಪನ್ ಮಾಡ್ತಾರೆ ಆದರೆ ಸ್ಕ್ರೂ ಹಾಕಲ್ಲ ಸರಿಯಾಗಿ. ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಬಿಡ್ತಾರೆ ಹೀಗೆ, ಆಮೇಲೆ ನಾವು ಅನುಭವಿಸ್ಬೇಕಿಲ್ಲಿ. ಇದು ಪೇಂಟ್ ಮಷೀನು, ಆದರೆ ಇದರಿಂದ ಚೂರು ಏರ್ ಹೊರಗಡೆ ಬರುತ್ತದೆ. ಇದರಿಂದ ಸ್ವಲ್ಪ ಕ್ಲೀನ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಲಾಕ್ ಕಟ್ಟಾಗಿದೆ ಇದರದು, ಇವೆರಡು ಲಾಕ್ ಕಟ್ಟಾಗಿದೆ ಇದು. ಅದಕ್ಕೋಸ್ಕರ ಇಲ್ಲಿ ಇದನ್ನು ಗಮ್ ಅನ್ಸೋಕೆ ಅಂತ ಹೇಳ್ಬಿಟ್ಟು ಇದನ್ನು ಓಪನ್ ಮಾಡಿದ್ದೀನಿ. ಎಲ್ಲ ಇದು 3mm ಎಲಂಕಿ ತೊಗೊಂಡು ಇದನ್ನು ಓಪನ್ ಮಾಡಬೇಕು. ನೀವು ಓಪನ್ ಮಾಡಿದೆ 2 ನಟ್ಟು, ಇದು ಲಾಕ್ ಕಟ್ಟಾಗಿದೆ, ಇದು ಪ್ಲಾಸ್ಟಿಕ್ ಲಾಕು. ಇವಾಗ ಅದಕ್ಕೆ ಒಂದು ಫೆವಿಕ್ವಿಕ್ ಥರದೊಂದು ಅಡೆಸಿವ್ ಹಾಕಿ ಫುಲ್ಲು ಗಮ್ ಹಾಕಿ ಇದನ್ನು ಜಾಯಿಂಟ್ ಮಾಡ್ತೇನೆ. ಬನ್ನಿ ನೋಡೋಣ. ಕಾಟನು, ಆಮೇಲೆ ಇದು ಫೆವಿಕ್ವಿಕ್ಕು, ಫೈಬರ್ ವೆಲ್ಡಿಂಗ್ ಮಾಡ್ದಂಗೆ ಮಾಡ್ತಿದ್ದೆ. ಬಟ್ ಕೈಗೆಲ್ಲ ಹಚ್ಕೊಬಿಡಿ, ಇದು ಒಂಥರ ಹೊಗೆ ನೋಡಿ, ಹೊಗೆ ಯಾವ ಥರ ಬರುತ್ತೆ. ಕೈ ಸ್ವಲ್ಪ ಬಿಸಿಯಾಗಿ ಸುಡೋ ಥರ ಆಗುತ್ತೆ ಇದು. ಕಣ್ಣೆಲ್ಲ ಉರಿ, ಓಹೋ. ಕಣ್ಣಿಗೆ ಮತ್ತು ಸ್ಮೆಲ್ ಏನಾದ್ರು ಬಂದರೆ ತುಂಬ ಘಾಟ್, ಇದು ಕಣ್ಣು ಉರಿತದೆ. ಇದು ಕಾಟನ್ನು, ಈ ಥರ ಕಾಟನ್ ತೊಗೊಳ್ಳಿ. ಕಾಟನು ಆಮೇಲೆ ಅಂಟ್ಸೋಕ್ಕೆ ಇದು ತೊಗೊಳ್ಳಿ. ವೇಗ ಕ್ವಿಕ್ ಅಂತಿದೆ ಇದು. ಈ ಥರ ಪ್ಲಾಸ್ಟಿಕ್ ವೆಲ್ಡಿಂಗ್ ಮಾಡ್ದಂಗೆ ಇದು. ಇದಿಷ್ಟು ನೀವು ನೋಡ್ಬೋದು. ಫೈಬರ್ ವೆಲ್ಡಿಂಗ್ ಟೈಪ್ ಆಗೋಯ್ತು ಇದು. ಇದು ನೋಡ್ಬೋದು ನೀವು, ಈ ಲಾಕ್ ಎಲ್ಲ ಮುರಿದೋಗೈತೆ ಇದು ಫೈಬರ್ ವೆಲ್ಡಿಂಗ್ ಮಾಡಿ ಗಟ್ಟಿ ಮಾಡಿ ಇದನ್ನು ಹಾಕಿದ್ದೀನಿ ಇವಾಗ. ಓಕೆ, ಯಾರಾದರೂ ಗೊತ್ತಿಲ್ಲದವ್ರು ಈ ಥರದ್ದು ಏನಾದ್ರು ಓಪನ್ ಮಾಡೋಕ್ಕೆ ಹೋಗಿ ಆಮೇಲೆ ಅದು VCUದು ವೈರ್ನ ಕನೆಕ್ಟರ್ಗಳನ್ನು ತೆಗಿಯೋಕ್ಕೆ ಹೋದರೆ ಸ್ವಲ್ಪ ಹುಷಾರಾಗಿ ತೆಗೀರಿ. ತುಂಬ ಗಟ್ಟಿಯಾಗಿರುತ್ತೆ. ಅಲ್ಲೊಂದು ಲಾಕ್ ಇರುತ್ತೆ, ಲಾಕ್ನ ಪ್ರೆಸ್ ಮಾಡಿ ತೆಗಿಬೇಕು. ಲಾಕ್ ತುಂಬ ಗಟ್ಟಿ ಇದೆ. ನಾನೇ ತೆಗಿಬೇಕಾದ್ರೆ ನನ್ನ ಬೆರಳಿಂದ ಚರ್ಮ ಕಿತ್ತೋಯ್ತು, ಅಷ್ಟು ಗಟ್ಟಿ ಇದೆ ಅದು. ಅದಕ್ಕೆ ಕಿತ್ತೋದಕ್ಕೆ ಹೋಗಿ ವೈರ್ಗಿನ ಕಿತ್ತಾಕ್ಬಿಟ್ರೆ ಮತ್ತು ವೈರ್ ಜಾಯಿಂಟ್ ಮಾಡ್ಬೋದು. ಬಟ್ ಆದರೂ ಹುಷಾರಾಗಿ ಕೇರ್ಫುಲ್ಲಾಗಿ ತೆಗೀರಿ ಅಂತ ಹೇಳ್ತೀನಿ.
ಜನ್ 1ಗೆ ಬರೀ ಡಿಸ್ಪ್ಲೇ ಮಾತ್ರ ಇತ್ತು ಇಲ್ಲಿ. ಸುಮಾರು 35,000 ಅಂತೇಳಿ ಅವ್ರು ಹೇಳೋದು. ಇದಕ್ಕೆ ವಾರಂಟಿಲಿದ್ದರೆ ಫ್ರೀ ಆಫ್ ಕಾಸ್ಟ್ ಚೇಂಜ್ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಇದು ಎಷ್ಟು ಅಂತಂದರೆ 35,000 ಅಂತ ಹೇಳ್ತಾರೆ ಅವ್ರು. ಯಾಕಂತಂದರೆ ನಾವೇನು ಬರೀ ಡಿಸ್ಪ್ಲೇ ಅಂತ ತಿಳ್ಕೊತೀವಿ, ಆದರೆ ಡಿಸ್ಪ್ಲೇ ಇರೋದು ಇದಕ್ಕೆ ಎರಡು ಕಾಂಬಿನೇಷನ್ಲೇ ಇರೋದು, 2 ಜಾಯಿಂಟ್ ಇರೋದು. ಅದಕ್ಕೋಸ್ಕರ ಇದು ಡಿಸ್ಪ್ಲೇ VCU ಏನು ಇಲ್ಲೇ ಇದೆ, ಹೆಡ್ಗೆ ಹಾಕಿದ್ದಾರೆ. ಜನ್ 1ನಲ್ಲಿ ಇಲ್ಲಿ ಇತ್ತಿದು, ಇಲ್ಲಿ ಪ್ಯಾನಲಲ್ಲಿ ಇತ್ತು ಮುಂದುಗಡೆ, ಬಟ್ ಇವಾಗ ಇದಕ್ಕೆ ಇಲ್ಲಿದೆ. ಓಕೆ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನು ಪ್ಲಸ್ ಒಂದು ಸ್ವಲ್ಪ ಇವೆಲ್ಲ ಲೂಸ್ ಆಗಿದ್ದು, ಏನಂತಂದರೆ ಕನೆಕ್ಟರ್ ಲೂಸ್ ಇದ್ದು. ಇವಾಗ ಹಾಕ್ತೀನಿ ಮತ್ತೆ ತಿರ್ಗಾ. ಓಕೆ ಬನ್ನಿ ಹಾಕೋಣ. ಇವೆಲ್ಲ 3 ನಂಬರ್ ಲಿಂಕಿನ ಇದೆ. ಡಿಸ್ಪ್ಲೇ ಕೂರಿಸ್ತಿದ್ದೀನಿ ಈಗ. ತ್ರೀ ಎಮ್ ಎಮ್ ಎಲಂಕಿ ಇದು ನೋಡ್ಬೋದು ನೀವು. ಈ ಡಿಸ್ಪ್ಲೇ ಕಡೆ ಸಂಬಂಧಪಟ್ಟಿದ್ದೆಲ್ಲ ಸ್ಕ್ರೂ ಒಂದೇ ಎಲಂಕಿದಿದೆ. ಈ ಥರ ಡಿಸ್ಪ್ಲೇ ಎಲ್ಲ ಎಲ್ಲೂ ಗ್ಯಾಪ್ ಇಲ್ಲ, ನೀಟಾಗಿ ಕೂತ್ಕೊತು. ಬನ್ನಿ ಇವಾಗೆಲ್ಲ ಕನೆಕ್ಷನ್ ಹಾಕೋಣ. ಬನ್ನಿ ಇವಾಗ ನಿಧಾನಾಗಿ ಒಂದೊಂದೇ ಲಾಕ್ ಹಾಕೋಣ, ಹೆಂಗಿತ್ತು ಹಂಗೆ. ಈ ಥರ ಲಾಕ್ ಶಬ್ದ ಬರಬೇಕು ಟಕ್ ಅಂಥೇಳಿ. ಆವಾಗ ನೀವು ಸ್ವಲ್ಪ ಎಡೆ ಇರಬೇಕು ನಿಮಗೆ ವೈರಿಂಗಲ್ಲಿ ಸ್ವಲ್ಪ ಎಡೆ ಇದ್ದರೆ ನೀವು ಈ ಥರ ಎಲ್ಲ ಓಪನ್ ಮಾಡಿಕೊಂಡು ನಿಮ್ಮ ಗಾಡಿನ ನೀವೇ ರಿಪೇರ್ ಮಾಡ್ಕೋಬೋದು. ಹೆದರಬೇಡಿ, ಆದರೆ ಕಾನ್ಫಿಡೆನ್ಸಿಂದ ಓಪನ್ ಮಾಡಿ ಫುಲ್ನ ಲಾಕ್ ಮಾಡಿ ಅಷ್ಟೇ. ಕರೆಕ್ಟಾಗಿ ಎಲ್ಲಿತ್ತೋ ಅಲ್ಲಿ ಆ ಥರ ಕರೆಕ್ಟಾಗಿ ಲಾಕ್ ಮಾಡಿ, ಏನಾಗಲ್ಲ. ಮತ್ತೆ ಹೆಂಗಿತ್ತು ಹಾಗೆ ಹಾಕಿ. ಇವೆಲ್ಲ ವಾಟರ್ ಪ್ರೂಫಿಂಗ್ಗೆ ಈ ರಬ್ಬರ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಧೂಳು ಆಮೇಲೆ ಮಣ್ಣು ಗಿಣ್ಣೆಲ್ಲ ಹೋಗಬಾರ್ದು ಅಂತೇಳಿ ಇವ್ರು ಸರ್ವಿಸ್ ಮಾಡಿ ನೀಟಾಗಿ ಅದನ್ನು ಹಾಕಲ್ಲ. ಸುಮ್ಮನೆ ಎತ್ತರ ಪತ್ರ ಕಾಟಾಚಾರಕ್ಕೆ ಮಾಡಿ ಕೊಡ್ತಾರೆ, ಮತ್ತೆ ಬರ್ತವೆ ರಿಪೇರಿ ಈ ಥರ. ಇವು ಕನೆಕ್ಟ್ರ್ ಚೂರು ಲೂಸ್ ಆಗಿರ್ತವೆ, ನೋಡ್ಕೊಂಡು ಹಾಕಬೇಕು ನೀವು. ನೀವು ಕಾಟಾಚಾರಕ್ಕೆ ಓಪನ್ ಮಾಡಿ ಹಾಗೆ ಹಾಕ್ಬಿಡಿ, ನೋಡ್ಕೊಂಡು ಹಾಕಿ ಆಯಿತಾ. ಎಲ್ಲ ನೀಟಾಗಿ ಹಾಕಬೇಕು. ಒಂಚೂರು ಇಲ್ಲಿ ಕೆಳಗಡೆ ಒಂದು 3 ಇದೆ. ಇಲ್ಲಿ ಇದೊಂದು ಸ್ವಲ್ಪ ಕಷ್ಟ ಇದೆ ಹಾಕೋದಕ್ಕೆ, ಸ್ವಲ್ಪ ನೋಡಿ ಕರೆಕ್ಟಾಗಿ ಹಾಕಬೇಕು. ಮೇನು ಅಲ್ಲಿ ಹಿಂದ್ಗಡೆ ಚಾರ್ಜಿಂಗ್ ಆಗಿಲ್ಲ ಅಂತಂದರೆ ಇಲ್ಲಿ ಮುಂದ್ಗಡೆ ಚೆಕ್ ಮಾಡಬೇಕು ಹೆಡ್ಡಲ್ಲಿ, ಆವಾಗ ಚಾರ್ಜಿಂಗ್ ಆಗುತ್ತೆ. ನಂದು ಸೇಮ್ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲಿ ಈ ಥರ ಕುಟ್ಟಿದಾಗ ಚಾರ್ಜಿಂಗ್ ಕನೆಕ್ಟ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಡಿಸ್ಪ್ಲೇನ ಪೂರ್ತಿ ಹೆಡ್ಡನ್ನ ಬಿಚ್ಚಿ ಓಪನ್ ಮಾಡಿ ಕನೆಕ್ಷನ್ ಕರೆಕ್ಟ್ ಮಾಡಿ ಒಂದು ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಮಾಡಿದ್ದಕ್ಕೆ ಬಂದಿದೆ. ಈ ಥರ ಹೆದರ್ಕೋಬೇಡಿ. ಈ ಥರ ನೀವು ಏನಾದ್ರು ಸ್ವಲ್ಪ ಕಾನ್ಫಿಡೆನ್ಸಿಂದ ಈ ಥರ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ ಮಾಡಿ ನೀವು ಸ್ಕೂಟ್ರನ್ನ ಸರಿ ಮಾಡ್ಕೋಬೋದು. ಹೋಗಿ ತಿಂಗಳುಗಟ್ಟಲೆ ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ನಿಲ್ಲಿಸೋ ಬದಲು ಈ ಥರ ನೀವೇ ರೆಡಿ ಮಾಡ್ಕೊಂಬಿಟ್ರೆ ಆಗ ಹೋಗುತ್ತೆ. ಓಕೆ, ಇದು ಫಿಟ್ ಮಾಡೋದು ಒಂದು ಟ್ರಿಕ್ಕಿ ಇದೆ. ಯಾಕಂದರೆ ಇಲ್ಲಿ ವೈರ್ಗಳೆಲ್ಲ ನೀಟಾಗಿ ಇದ್ರ ಕೆಳಗೆ ಇಲ್ಲಿ ಹೋಗಬೇಕು, ಕರೆಕ್ಟಾಗಿ ಇಲ್ಲಿ ಹೋಗಬೇಕು, ಈ ಥರ ಮೇಲೆ ಬರಬೇಕು. ಬಂದಾಗ ಏನಾಗುತ್ತೆ, ಸ್ವಲ್ಪ ಜಾಗ ಇದು ಇಷ್ಟು ಇಕ್ಕಟ್ಟಲ್ಲಿ ಇಟ್ಟಿದ್ದಾನಂದರೆ ಏನು ಹೇಳೋದಕ್ಕೆ ನಿಮಗೆ ಗೊತ್ತಾಗಲ್ಲ. ನಿಮಗೆ ಸ್ಕ್ರೂ ಕರೆಕ್ಟಾಗಿ ಸ್ಕ್ರೂ ಹಾಕಿ ಕೊಡಲ್ಲ ಬಡ್ಡಿ ಮಕ್ಕಳು. ಇದಕ್ಕೋಸ್ಕರ ಗಾಡಿ ಸಮಸ್ಯೆ ಬರ್ತದೆ. ಎಲ್ಲ ನೀಟಾಗಿ ಫಿಟ್ ಮಾಡಿದ್ದೀನಿ. ಆಮೇಲೆ 2 ಟ್ಯಾಗ್ ಹಾಕಿದ್ದೀನಿ, ಹೊಸ 2 ಟ್ಯಾಗ್ ಹಾಕಿದ್ದೀನಿ. ಟ್ಯಾಗ್ ಹಾಕಿ ಟೈಟ್ ಮಾಡಿದ್ದೀನಿ. ಇಲ್ಲೊಂದು ಸ್ಮಾಲ್ ಲಾಕ್ ಕಟ್ಟಾಗಿತ್ತಲ್ಲ, ಅದಕ್ಕೋಸ್ಕರ ಟ್ಯಾಗ್ ಹಾಕಿ ಟೈಟ್ ಮಾಡಿದ್ದೀನಿ. ಓಕೆ, ಈ ಥರ ಆಗಿದೆ. ಚೊಕ್ಕ ಕ್ಲೀನಾಗಿ ಬರ್ತಿದೆ. ಇವಾಗ ನೋಡ್ಬೋದು ನೀವು, ನಾನೆಲ್ಲ ಎಕ್ವಿಪ್ಮೆಂಟ್ ಎಲ್ಲ ಬಿದ್ದಿದೆ ಅಲ್ಲಿ. ಈ ಥರದ್ದು ಎಲ್ಲ ಥರದ್ದು ಎಕ್ವಿಪ್ಮೆಂಟ್ ಇಟ್ಕೊಂಡಿದ್ದಕ್ಕೆ ನನ್ನ ಕೆಲಸ ಆಗ್ತವೆ. ನೋಡ್ಬೋದು ನೀಟಾಗಿ ಬಂತು. ಡನ್. ಓಕೆ, ನೀವು ಇದೇ ಥರ ಮಾಡ್ಕೊಳ್ಳಿ. ಈ ಥರ ಏನಾರು ಆಗಿದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ನೀಟ್ ಮಾಡ್ಕೊಳ್ಳಿ. ಹಾರ್ನು ಬರ್ತಿದೆ. ಓಕೆ ರೈಟ್.